ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಸಿಟಿ ರವಿಗೆ ಈಗ ಸಿಐಡಿಯಿಂದ ನೋಟಿಸ್ ನೀಡಲಾಗಿದೆ. ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಸಿಟಿ ರವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಮಧ್ಯಾಹ್ನ 3 ಗಂಟೆಗೆ ಬರುವಂತೆ ಸೂಚಿಸಿದ್ದಾರೆ. ಈಗ ಇವತ್ತು ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಹಾಗಾದ್ರೆ ಎಂಎಲ್ಸಿ ಸಿಟಿ ರವಿ ಅನ್ನುವಂತ ಪ್ರಶ್ನೆ. ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಟಿಸ್ ಮೂಲಕ 3 ಗಂಟೆಗೆ ಬರಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ ಈಗ ಇರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೂಪೇಶ್, ನೋಟಿಸ್ ಕೊಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು, ಈಗ 3 ಗಂಟೆ ಕೊಟ್ಟಿರೋದು. ಸಿಟಿ ರವಿ ಅವರು ಬರ್ತಾರಾ, ಈ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪೇಶ್? ಅಶ್ವಿನಿ, ಇಲ್ಲಿ ಬೆಳಗಾವಿಯಲ್ಲಿ ಸದನದ ಒಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂದನೆ ಮಾಡಿದಂಥ ವಿಚಾರದಲ್ಲಿ ಸಿಟಿ ರವಿ ಅವರಿಗೆ ಇದೀಗ ಬಿಡುಗಡೆ ಮಾಡುವಂಥ ಹೈಕೋರ್ಟ್ ಆದೇಶವನ್ನು ಕೋರ್ಟ್ ಆದೇಶ ಕೊಟ್ಟಿತ್ತು. ಅದಾದ ಬಳಿಕವಾಗಿ ಸಿಟಿ ರವಿ ಅವರಿಗೆ ಅಂದರೆ ಹಲವು ಆಯಾಮದಲ್ಲಿ ಸಿಐಡಿ ಪೊಲೀಸರು ತನಿಖೆಯನ್ನು ಮಾಡಿದ್ರು. ಬೆಳಗಾವಿಗೆ ಹೊಡೆದ್ರು, ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು. ಅದಾದ ನಂತರ ವಿಡಿಯೋವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಇಲ್ಲಿ ಪ್ರಾಥಮಿಕವಾಗಿರ್ತಕ್ಕಂಥ ಎಲ್ಲಾ ಸಾಕ್ಷ್ಯಗಳನ್ನು ಕಲೆ ಹಾಕಿದ ನಂತರವಾಗಿ ಇದೀಗ ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು 3 ಗಂಟೆಗೆ ಸಿಐಡಿ ಕಚೇರಿಗೆ ವಿಚಾರಣೆ ಹಾಜರಾಗಿ ಅಂತೇಳಿ ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಇವತ್ತು ಸಿಟಿ ರವಿ ಅವರು 3 ಗಂಟೆಗೆ ಸಿಐಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಟಿ ರವಿ ಅವರು ಅಸಂವಿಧಾನಿಕ ಪದವನ್ನ ಬಳಸಿ ನಿಂದನೆಯನ್ನು ಮಾಡಿದ್ದಾರೆ. ಹೀಗಾಗಿ ಮಹಿಳೆ ಘನತೆಗೆ ಒಂದು ಚ್ಯುತಿ ತರುವಂತ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಟ್ಟಿದ್ದಾರೆ. ಈ ದೂರನ್ನು ಆಧರಿಸಿಕೊಂಡು ಸಿಟಿ ರವಿಯನ್ನು ಬಂಧಿಸಿದ್ರು. ಇದೀಗ ಅದೇ ಪ್ರಕರಣ ಸಂಬಂಧಪಟ್ಟಂತೆ ಸಿಐಡಿ ಪೊಲೀಸರು ಒಂದಿಷ್ಟು ಪ್ರಶ್ನೆಗಳು ರೆಡಿ ಮಾಡ್ಕೊಂಡಿದ್ದಾರೆ. ಸಿಟಿ ರವಿ ಅವರಿಗೆ ಮೊದಲ ಬಾರಿಗೆ ಇದೀಗ ವಿಚಾರಣೆ ಕರೆದಿರ್ತಕ್ಕಂಥದ್ದು. ಈ ಮೂಲಕವಾಗಿ ಸಿಟಿ ರವಿ ಅವರು ಏನೇನೆಲ್ಲ ತಪ್ಪನ್ನು ಮಾಡಿದ್ರು, ಯಾವೆಲ್ಲ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಆತರ ಕರ್ಲಿಕ್ಕೆ ಶುರು ಮಾಡಿದ್ರು, ಅದಾದ ಬಳಿಕವಾಗಿ ಸಿಟಿ ರವಿ ಅವರು ಕರ್ಲಿಕ್ಕೆ ಕಾರಣಗಳೇನು, ಈ ಬಗ್ಗೆ ಏನು ಸ್ಪಷ್ಟನೆಯನ್ನು ಕೊಡ್ತೀರಿ, ಎಲ್ಲಾ ವಿಚಾರ ಸಂಬಂಧಪಟ್ಟ ಸಮಗ್ರವಾಗಿರೋ ವಿಚಾರಣೆ ಮಾಡಬೇಕಾಗಿದೆ. ಹೀಗಾಗಿ ಪೊಲೀಸರವರಿಗೆ ಸಿಟಿ ರವಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿರೋದ್ರಿಂದ ಇವತ್ತು 3 ಗಂಟೆಗೆ ಸಿಟಿ ರವಿ ಅವರು ವಿಚಾರಣೆಗೆ ಹಾಜರಾಗಬಹುದು. ಒಂದು ವೇಳೆ ಆಚರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಆಗಬಹುದು. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರು ಇವತ್ತು ವಿಚಾರಣೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಶ್ವಿನಿ. ರೈಟ್ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.